ನಮಸ್ತೆ ಎಲ್ಲರಿಗೂ ಮಾಂತನೆಗಳ ನಮಸ್ಕಾರ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹೊರಗಡೆ ಜೋರು ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ತಿನ್ನುವ ಮನಸ್ಸಾದರೆ ತಟ್ಟಂತ ತಯಾರಿಸುವ ತಿಂಡಿಯೇ ಪೋಡಿ. ಇವತ್ತು ರುಚಿಯಾದ ಜೀಗುಜ್ಜೆ ಪೋಡಿ ತಯಾರಿಸೋಣ. ಇದಕ್ಕೆ ನಾನೊಂದು ಫ್ರೆಶ್ ಜೀಗುಜ್ಜೆ ತಗೊಂಡಿದ್ದೇನೆ. ಇದನ್ನು ಅರ್ಧ ಭಾಗವಾಗಿ ಕಟ್ ಮಾಡಿಕೊಳ್ಳೋಣ. ಜೀಗುಜ್ಜೆಯನ್ನು ದೀವಿ ಹಲಸು ಅಂತ ಕೂಡ ಕರೀತಾರೆ. ನಡುವಲ್ಲಿ ಬರುವ ಮಯಣ ಅಥವಾ ಬಿಳಿಯಾದ ನೀರನ್ನು ಈ ರೀತಿ ಟಿಶ್ಯೂ ಪೇಪರಲ್ಲಿ ಒರೆಸಿಕೊಳ್ಳಿ. ಇದರ ಸಿಪ್ಪೆ ತೆಗೆದುಕೊಳ್ತಾ ಇದ್ದೇನೆ ನಾನು. ಪೋಡಿಗೆ ಬೇಕಾದ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡಿಕೊಳ್ತೇನೆ. ಮಂಗಳೂರು ಸೈಡಲ್ಲಿ ನಾವು ಇದನ್ನು ಪೋಡಿ ಅಂತ ಹೇಳಿದರೆ, ಮೈಸೂರು ಬ್ಯಾಂಗ್ಳೂರು ಸೈಡಲ್ಲಿ ಇದಕ್ಕೆ ಬಜ್ಜಿ ಅಂತ ಹೇಳ್ತಾರೆ. ಈಗ ಜೀಗುಜ್ಜೆ ನಾನು ಇಷ್ಟು ದಪ್ಪವಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇಷ್ಟು ದಪ್ಪ ಇದ್ರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ ನಾನು ಹದವಾಗಿ ಬಿಸಿ ಇರುವ ನೀರು ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈ ನೀರಿಗೆ ಕಟ್ ಮಾಡಿಕೊಂಡಿದ್ದ ಜೀಗುಜ್ಜೆ ಸ್ಲೈಸನ್ನು ಹಾಕೋಣ. ಬೇರೆ ತಯಾರಿ ಮಾಡುವಷ್ಟು ಹೊತ್ತು ಇದು ನೀರಲ್ಲೇ ಇರಲಿ. ಈ ರೀತಿ ನೀರಲ್ಲಿ ಹಾಕಿಟ್ರೆ ಇದರ ಕಲರ್ ಚೇಂಜ್ ಆಗೋದಿಲ್ಲ. ಇನ್ನೊಂದು ಪಾತ್ರೆಯಲ್ಲಿ ನಾನು 1 ಬೌಲ್ನಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ. ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತದೆ ಪೋಡಿ. 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕೊಳ್ಳಿ. ಹಾಗೆ ಅರ್ಧ ಸ್ಪೂನಷ್ಟು ಇಂಗು ಹಾಕೊಳ್ಳಿ. ಹಾಗೆ ಈ ಮಿಶ್ರಣಕ್ಕೆ ಹಾಕಿಕೊಳ್ಳಲು ನಾನು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 1 ಸ್ಪೂನಷ್ಟು ಜೀರಿಗೆಯನ್ನು ಪುಡಿ ಮಾಡಿಕೊಳ್ತೇನೆ. ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಸಾಕು, ನೈಸ್ ಆಗಬೇಕು ಅಂತ ಇಲ್ಲ. ಈಗ ಇದನ್ನು ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಅಗತ್ಯ ಇರುವಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಗಟ್ಟಿ ಬೇಡ, ಈ ರೀತಿಯಾಗಿದ್ದರೆ ಸಾಕು. ಇನ್ನು ಹದ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದ ಜೀಗುಜ್ಜೆ ಸ್ಲೈಸನ್ನು ಒಂದು ತಟ್ಟೆಗೆ ತಗೊಳ್ಳೋಣ. ಇನ್ನು ಒಂದೊಂದನ್ನೇ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಮುಳುಗಿಸಿ ಬಿಸಿಯಾದ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಜೀಗುಜ್ಜೆ ಸ್ಲೈಸನ್ನು ಹದ ಬಿಸಿಯಾದ ಉಪ್ಪು ನೀರಲ್ಲಿ ಹಾಕಿ ಇಡುವುದರಿಂದ ಪೋಡಿ ಮಾಡಿ ನೀವು ಬಿಸಿ ಇರುವಾಗ ತಿನ್ನಿ ಅಥವಾ ತಣ್ಣಗಾದ್ಮೇಲೆ ತಿನ್ನಿ, ಒಳಗಡೆ ಸ್ಮೂತ್ ಆಗಿ ಇರ್ತದೆ. ಪೋಡಿ ಮಾಡುವ ಈ ವಿಧಾನ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನಾರ ತಿಕ್ಕಕ. ಥ್ಯಾಂಕ್ ಯು. ಬಾಯ್.